ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಬಂಗಾಳದ ರಾಜಕಾರಣ ಇದೆಯಲ್ಲ, ಇದೊಂದು ತಾರ್ಕಿಕ ಅಂತ್ಯದ ಹಂತಕ್ಕೆ ಬಂದು ನಿಂತಿದೆ. ಬಹುತೇಕರು ಏನಂದುಕೊಂಡಿರಬಹುದು, ಬಂಗಾಳದಲ್ಲಿ ಸುವೇಂದು ಸರ್ಕಾರ ರಚನೆ ಆಗ್ತಿದ್ದ ಹಾಗೆ ಬಂಗಾಳದ ರಾಜಕಾರಣ ತಾರ್ಕಿಕ ಅಂತ್ಯ ಕಂಡಿದೆ ಅಂತ. ಖಂಡಿತವಾಗ್ಲೂ ಇಲ್ಲ. ದೀದಿ ಮತ್ತು ದೀದಿ ಅಳಿಯನ ಲೆಕ್ಕಾಚುಕ್ತ ಆಗುವವರೆಗೂ ಕೂಡ ಇದು ತಾರ್ಕಿಕ ಅಂತ್ಯವನ್ನ ಕಾಣೋದಿಲ್ಲ. ಸದ್ಯ ದೀದಿ ಮತ್ತು ದೀದಿ ಅಳಿಯನಿಗೆ ಲೆಕ್ಕಾಚುಕ್ತ ಆಗ್ತಾ ಇದೆ. ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ಅದಕ್ಕೆ ಮರುಕ ವ್ಯಕ್ತಪಡಿಸಬೇಕೋ ಅಥವಾ ನಗಾಡಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಬಹುಶಃ ನನಗನ್ನಿಸುತ್ತೆ, ಇಡೀ ದೇಶದ ರಾಜಕಾರಣಿಗಳಿಗೆ ಮಮತಾ ಬ್ಯಾನರ್ಜಿ ಒಂದು ಬೆಸ್ಟ್ ಎಕ್ಸಾಂಪಲ್. ನಾವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ಒಂದು ಪಕ್ಷವನ್ನ ನಾವೇ ಸ್ಥಾಪನೆ ಮಾಡಿರಬಹುದು, ಅದರ ಪೂರ್ಣ ಅಧಿಕಾರ ನಮ್ಮ ಬಳಿಯಲ್ಲೇ ಇರಬಹುದು, ಆದರೆ ನಾವು ಅದನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವೂ ಒಂದು ರಾಜಕೀಯ ಪಾಠ. ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಅಂತಂದ್ರೆ, ಮಮತಾ ಬ್ಯಾನರ್ಜಿ ಅವರಿಗೆ ತಮ್ಮದೇ ಪಕ್ಷದ ಬಂಡಾಯ ಗುಂಪಿನ ನಾಯಕ ಹೊಸ ಜವಾಬ್ದಾರಿಯನ್ನು ನೀಡಿದ್ದಾನೆ. ಹಾಗೆ ಅಭಿಷೇಕ್ ಬ್ಯಾನರ್ಜಿಯನ್ನ ಪಕ್ಷದಿಂದ ಗೆಟ್ ಔಟ್ ಅಂತ ಹೇಳಲಾಗಿದೆ. ಬಹಳ ದೊಡ್ಡ ಬೆಳವಣಿಗೆ. ಇದೆಲ್ಲದರ ನಡುವೆ ಬಿಜೆಪಿಗೊಂದು ಭಯ ಶುರುವಾಗಿದೆ. ಈ TMC ಇದೆಯಲ್ಲ, ಇದು ಪೂರ್ಣ ಪ್ರಮಾಣದಲ್ಲಿ ಒಡೆದು ಹೋಗೋದು ಬೇಡಪ್ಪ, ಸ್ವಲ್ಪನಾದರೂ ಅಸ್ತಿತ್ವ ಉಳಿಸಿಕೊಂಡಿರಲಿ ಅಂತ ಬಿಜೆಪಿಯವರು ಬಯಸ್ತಾ ಇದ್ದಾರೆ. ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ರಿತುಬ್ರತ ಬ್ಯಾನರ್ಜಿ ಈ ಹೆಸರು ಮೊನ್ನೆವರೆಗೂ ಕೂಡ ಈ ದೇಶದಲ್ಲಿ ಬಹುತೇಕರಿಗೆ ಗೊತ್ತಿರಲಿಲ್ಲ. ಬಹುಶಃ ಬಂಗಾಳದಲ್ಲೂ ಕೂಡ ಈತನ ಹೆಸರು ಅಷ್ಟೇನು ಫೇಮಸ್ ಆಗಿರಲಿಲ್ಲ. ಆದರೆ ಇವತ್ತು ದೇಶದ ಮೂಲೆ ಮೂಲೆಗೂ ಕೂಡ ರಿತುಬ್ರತ ಬ್ಯಾನರ್ಜಿ ಎನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಆತ TMCಯನ್ನೇ ಹೈಜಾಕ್ ಮಾಡಿ ದೀದಿಯನ್ನ ಬದಿಗೆ ಕೂರಿಸಿದಾನೆ ಎನ್ನುವಂತಹ ವಿಚಾರ ಎಲ್ಲರಿಗೂ ಗೊತ್ತಾಗಿದೆ. ಮಿತ್ರರೇ, ನಿನ್ನೆಯ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ನಾನು ಆ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ಇದೇ ರಿತುಬ್ರತ ಬ್ಯಾನರ್ಜಿ 59 ಶಾಸಕರ ಪತ್ರವನ್ನು ತೆಗೆದುಕೊಂಡು ಸ್ಪೀಕರ್ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಪಕ್ಷ ವಿಭಜನೆ ಆಗುವಂತಹದ್ದು ಕಟ್ಟಿಟ್ಟ ಬುತ್ತಿ, ಇದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೆ ಈ ಇಡೀ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ರಿತುಬ್ರತ ಬ್ಯಾನರ್ಜಿ ಪಕ್ಷವನ್ನ ಈವರೆಗೆ ಅಧಿಕೃತವಾಗಿ ವಿಭಜನೆ ಮಾಡಿಲ್ಲ. ಅಂದ್ರೆ ನನ್ನದೇ ಒಂದು ಸಪರೇಟ್ ಆದಂತಹ ಗುಂಪು, ನಮಗೂ ಮಮತಾ ಬ್ಯಾನರ್ಜಿ ಅವರ ಗುಂಪಿಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಬದಲಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ನಾನೇ ಪಕ್ಷದ ನಾಯಕ, ಮಮತಾ ಬ್ಯಾನರ್ಜಿ ಅವರು ಕೂಡ ಪಕ್ಷದ ನಾಯಕಿ, ಅವರ ಅವಶ್ಯಕತೆಯೂ ಕೂಡ ನಮಗಿದೆ ಅಂತ ಈ ರಿತುಬ್ರತ ಬ್ಯಾನರ್ಜಿ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಡೆವಲಪ್ಮೆಂಟ್ ಇದು. ನಿಮಗೆ ಬಂಗಾಳದಲ್ಲಿ ಬಂಡಾಯ ಯಾಕೋಸ್ಕರವಾಗಿ ಶುರುವಾಯಿತು ಅಂತ ಗೊತ್ತಿರಬಹುದು, ಆದರೂ ಕೂಡ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಯಾರಿಗೆ ಈ ಹಿಂದಿನ ಮಾಹಿತಿ ಇಲ್ವೋ ಅಂತವ್ರಿಗೆ ಮಾತ್ರ. ಈ ಹಿಂದಿನಿಂದಲೂ ಕೂಡ ಮಮತಾ ಬ್ಯಾನರ್ಜಿ ಅವರ ಪಕ್ಷದಲ್ಲಿ ಏಕಚಕ್ರಾಧಿಪತ್ಯ ಇತ್ತು. ಅಂದ್ರೆ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಏನ್ ಹೇಳ್ತಾರೋ ಅದೇ ಶಾಸನವಾಗ್ತಾ ಇತ್ತು. ಸರ್ಕಾರದಲ್ಲೂ ಕೂಡ ಹಾಗೆ ನಡೀತಾ ಇತ್ತು, ಪಕ್ಷದಲ್ಲೂ ಕೂಡ ಹಾಗೆ ನಡೀತಾ ಇತ್ತು. ಮಮತಾ ಯಾರಿಗೆ ಟಿಕೆಟ್ ಕೊಟ್ಟರೋ ಅವರು ಚುನಾವಣೆಯನ್ನ ಎದುರಿಸಬೇಕು, ಯಾರಿಗೆ ಕೊಡೋದಿಲ್ಲ ಅಂತಂತಾರೋ ಅವರು ಸುಮ್ಮನೆ ಇರಬೇಕು, ಇಲ್ಲ ಪಕ್ಷ ಬಿಟ್ಟು ಹೋಗಬೇಕು. ಈ ರೀತಿಯಾದಂತಹ ಒಂದು ದರ್ಬಾರ್ ಮಮತಾ ಬ್ಯಾನರ್ಜಿ ನಡೆಸ್ತಾ ಇದ್ರು. ಪಕ್ಷ ಸೋತೋಯ್ತಲ್ಲ ಈ ಬಾರಿ, ಅದಾದ ಬಳಿಕವೂ ಕೂಡ ಮಮತಾ ಬ್ಯಾನರ್ಜಿ ಅವರು ಅದೇ ಧೋರಣೆಯನ್ನ ಮುಂದುವರೆಸಿದ್ರು. ಅವರು ವಿಪಕ್ಷದ ನಾಯಕನನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ಪಡೆದಿಲ್ಲ. ಬದಲಾಗಿ ಒಂದು ನೆಪ ಮಾತ್ರಕ್ಕೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದ್ರು. ಅಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿ ಸೇರ್ಕೊಂಡು ಒಂದು ತೀರ್ಮಾನ ಮಾಡ್ತಾರೆ. ಸೋಬಂದೇವ ಚಟ್ಟೋಪಾಧ್ಯಾಯ ಅನ್ನುವಂತಹ TMCಯ MLAಗೆ ವಿಪಕ್ಷ ನಾಯಕನ ಸ್ಥಾನವನ್ನ ಕೊಡಲಾಗುತ್ತೆ. ಮಮತಾ ಬ್ಯಾನರ್ಜಿ ಅವರು ಈ ಬಗ್ಗೆ ಅಧಿಸೂಚನೆ ಹೊರಡಿಸಿ ಬಿಡ್ತಾರೆ. ಆದರೆ ಇದು ಪಕ್ಷದ ಯಾವ ನಾಯಕರಿಗೂ ಪತ್ತೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಸೋಬಂದೇವ ಚಟ್ಟೋಪಾಧ್ಯಾಯ ಇದಾರಲ್ಲ, ಇವರಿಗೆ 82 ವರ್ಷ. ಅವ್ರು ಮಾತನಾಡಿದ್ದು ಪಕ್ಕದವರಿಗೆ ಕೇಳೋದಿಲ್ಲ. ಬಹಳ ಇಳಿ ವಯಸ್ಸಿನಲ್ಲಿರುವಂತಹ ನಾಯಕ. ಅಂಥವರು ಸುವೇಂದು ಅಧಿಕಾರಿಯಂತಹ ಒಬ್ಬ ಸಮರ್ಥ ನಾಯಕನನ್ನ ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ. TMC ಪಕ್ಷ ಇನ್ನಷ್ಟು ಕೊಲ್ಯಾಪ್ಸ್ ಆಗುತ್ತೆ ಅಂತ ಎಲ್ಲಾ ಶಾಸಕರಿಗೂ ಅನಿಸೋದಕ್ಕೆ ಶುರುವಾಗುತ್ತೆ. ಇದರ ಬಗ್ಗೆ ಮೊದಲಿಗೆ ಅಪಸ್ವರವನ್ನ ತೆಗೆದಿದ್ದು ರಿತುಬ್ರತ ಬ್ಯಾನರ್ಜಿ ಮತ್ತು ಸಂದೀಪನ್ ತಾಹಾ ಅನ್ನುವಂತಹ ಇಬ್ಬರು MLAಗಳು. ಇವರು ಸ್ಪೀಕರ್ಗೆ ಹೋಗಿ ಹೇಳ್ತಾರೆ, ಸೋಬಂದೇವ ಚಟ್ಟೋಪಾಧ್ಯಾಯ ನಮ್ಮ ನಾಯಕ ಅಲ್ಲ, ಅವರನ್ನ ನಾವು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿಲ್ಲ. ಅಲ್ಲೇನ್ ಸಹಿ ಹಾಕಿದ ಪತ್ರವನ್ನ ಕೊಟ್ಟಿದ್ದಾರಲ್ಲ, ಅದರಲ್ಲಿರುವಂತಹ ಸಹಿಯೂ ಕೂಡ ನಮ್ಮದಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಅದಾಗ್ತಿದ್ದ ಹಾಗೆ ಸರ್ಕಾರ ಸ್ವಲ್ಪ ಆಕ್ಟಿವ್ ಆಗುತ್ತೆ. ಇಲ್ಲೇನೋ ಹೊಗೆ ಆಡ್ತಾ ಇದೆ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಾಗುತ್ತೆ. ತಕ್ಷಣ ಸರ್ಕಾರ CID ತನಿಖೆಗೂ ಕೂಡ ಮುಂದಾಗ್ಬಿಡುತ್ತೆ. ಮಿತ್ರರೇ, ಇದು TMC ಪಕ್ಷದ ಮರ್ಯಾದೆಯನ್ನ 3 ಕಾಸಿಗೆ ಹರಾಜ್ ಹಾಕುತ್ತೆ. ಅದಾಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಏನಂದುಕೊಳ್ತಾರೆ ಗೊತ್ತಾ, ಈ ಎಲ್ಲಾ ಗೊಂದಲಗಳಿಗೆ ಮೂಲ ಕಾರಣ ಆಗ್ತಿರುವಂತಹದ್ದು ಈ ರಿತುಬ್ರತ ಬ್ಯಾನರ್ಜಿ ಮತ್ತು ಸಂದೀಪನ್ ಸಾಹಾ. ಇವರಿಬ್ಬರನ್ನೂ ಕೂಡ ಉಚ್ಚಾಟನೆ ಮಾಡಿದ್ರೆ ಪಕ್ಷದ ಹಿಡಿತ ಮತ್ತೆ ಸರಿದಾರಿಗೆ ಬರುತ್ತೆ ಅಂತ ಭಾವಿಸ್ತಾರೆ. ಅದೇ ರೀತಿಯಾಗಿ ಅವರಿಬ್ಬರನ್ನೂ ಕೂಡ ಉಚ್ಚಾಟನೆ ಮಾಡ್ತಾರೆ. ಆದ್ರೆ ಮಿತ್ರರೇ, ಈ ರಿತುಬ್ರತ ಬ್ಯಾನರ್ಜಿ ಏನ್ ಮಾಡ್ತಾರೆ ಅಂತಂದ್ರೆ, ಪಕ್ಷದ ಎಲ್ಲಾ ಶಾಸಕರನ್ನ ಮನವೊಲಿಸಿ 59 ಶಾಸಕರ ಬೆಂಬಲವನ್ನ ಪಡೆದು ಸ್ಪೀಕರ್ಗೆ ಒಂದು ಲೆಟರ್ ಕೊಡ್ತಾರೆ.
ಟಿಎಂಸಿಯ 3/2 ಶಾಸಕರು ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ, ನನ್ನನ್ನು ನೀವು ವಿಪಕ್ಷದ ನಾಯಕನನ್ನಾಗಿ ಕನ್ಸಿಡರ್ ಮಾಡಬೇಕು ಅಂತ. ನಿನ್ನೆ ಸ್ಪೀಕರ್ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ವು. ಯಾಕೆ ಅಂತಂದ್ರೆ ರಿತುಬ್ರತ ಬ್ಯಾನರ್ಜಿ ಇದಾರಲ್ಲ, ಅವರು ಉಚ್ಚಾಟಿತ ನಾಯಕ, ಅಂದ್ರೆ ಆತ ಯಾವ ಪಕ್ಷದ ಸದಸ್ಯನೂ ಕೂಡ ಅಲ್ಲ. ಇಂತಹ ಸಂದರ್ಭದಲ್ಲಿ ವಿಪಕ್ಷದ ನಾಯಕನನ್ನಾಗಿ ಆತನನ್ನ ಆಯ್ಕೆ ಮಾಡೋದಾದ್ರೂ ಹೇಗೆ? ಈಗ ವಿಪಕ್ಷದ ನಾಯಕನಿಗೆ ಸಂಖ್ಯಾಬಲ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಇನ್ನೊಂದು ಪಕ್ಷ ಬೆಂಬಲವನ್ನ ಕೊಟ್ಟು ಆತನನ್ನ ನಾಯಕನನ್ನಾಗಿ ಘೋಷಿಸೋದಕ್ಕೆ ಬರೋದಿಲ್ಲ. ಅದು ಸರ್ಕಾರದಲ್ಲಾಗತ್ತೆ, ವಿಪಕ್ಷಕ್ಕಾಗೋದಿಲ್ಲ. ವಿಪಕ್ಷದ ನಾಯಕನ ಸ್ಥಾನಮಾನ ಸಿಗಬೇಕು ಅಂತಂದ್ರೆ ಆ ಪಕ್ಷದವರೇ ಆತನಿಗೆ ಬೆಂಬಲ ಕೊಟ್ಟಿರಬೇಕು. ಈಗ ರಿತುಬ್ರತ ಬ್ಯಾನರ್ಜಿ ಹೊರಗಿನ ವ್ಯಕ್ತಿ ಆಗ್ತಾರೆ, ಯಾಕೆಂದ್ರೆ ಟಿಎಂಸಿ ಉಚ್ಚಾಟನೆ ಮಾಡಿದೆ. ಹೀಗಾಗಿ ಆತನಿಗೆ ಸ್ಥಾನಮಾನವನ್ನ ಸ್ಪೀಕರ್ ಕೊಡೋದಕ್ಕೆ ಒಪ್ಪಿಕೊಳ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಕಾನೂನಾತ್ಮಕ ಗೊಂದಲಗಳಿದ್ವು. ಆದರೆ ಬಂಗಾಳದ ಸ್ಪೀಕರ್ ರಿತುಬ್ರತ ಬ್ಯಾನರ್ಜಿಯನ್ನೇ ಅಧಿಕೃತ ವಿಪಕ್ಷದ ನಾಯಕ ಅಂತ ಘೋಷಣೆ ಮಾಡ್ತಾರೆ, ಆ ಸ್ಥಾನಮಾನವನ್ನ ಕಲ್ಪಿಸ್ತಾರೆ. ಇದು ಸಹಜವಾಗಿ ಟಿಎಂಸಿಯಲ್ಲಿ ಬಿರುಗಾಳಿ ಏಳುವಂತೆ ಮಾಡಿದೆ. ಯಾಕೆ ಅಂತಂದ್ರೆ ರಿತುಬ್ರತ ಬ್ಯಾನರ್ಜಿ ವಿಪಕ್ಷದ ನಾಯಕನಾಗಿ ಅಧಿಕೃತವಾಗಿ ಘೋಷಣೆ ಆಗ್ತಿದ್ದ ಹಾಗೆ ಹೊರಗೆ ಬಂದು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅಲ್ಲೇನ್ ಹೇಳ್ತಾರೆ ಅಂತಂದ್ರೆ, ನನಗೆ ಟಿಎಂಸಿಯ 3/2 ಶಾಸಕರ ಬಹುಮತ ಸಿಕ್ಕಿದೆ, ಅಷ್ಟು ಜನ ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ, ಹೀಗಾಗಿ ಸ್ಪೀಕರ್ ನನಗೆ ಆ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಎರಡನೇದಾಗಿ ಮಮತಾ ಬ್ಯಾನರ್ಜಿ ಅವರು ಕೂಡ ನಮ್ಮ ಪಕ್ಷದ ನಾಯಕಿಯೇ, ಅವ್ರ ಬಗ್ಗೆ ನಮಗೆ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಮಮತಾ ಬ್ಯಾನರ್ಜಿ ಅವರು ಕೇವಲ ಮುಂದಿನ ದಿನಗಳಲ್ಲಿ ಪಕ್ಷದ ಮಾರ್ಗದರ್ಶಿ ಮಂಡಳಿಯಲ್ಲಿರ್ತಾರೆ, ಅಂದ್ರೆ ನಮಗೆ ಸಲಹೆ ಸೂಚನೆ ಕೊಟ್ಕೊಂಡಿರ್ತಾರೆ ಅಷ್ಟೇ ಅಂತ ರಿತುಬ್ರತ ಬ್ಯಾನರ್ಜಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರೇ, ಯಾವ ಪರಿಸ್ಥಿತಿ ನೋಡಿ. ಯಾವ ಪಕ್ಷವನ್ನ ಮಮತಾ ಬ್ಯಾನರ್ಜಿ ಅವರು ಕಟ್ಟಿದ್ರೋ ಬೆಳೆಸಿದ್ರೋ, ಒಂದು ತಿಂಗಳ ಹಿಂದೆ ಯಾರಿಗೆಲ್ಲ ಟಿಕೆಟ್ ಹಂಚಿಕೆ ಮಾಡಿ ಇವತ್ತು MLAಗಳಾಗಿದ್ದಾರೋ ಅವರೇ ಮಮತಾ ಬ್ಯಾನರ್ಜಿ ಅವರನ್ನ ಬದಿಗೆ ಸರಿಸಿ ನೀವು ಮಾರ್ಗದರ್ಶಿ ಮಂಡಳಿಯಲ್ಲಿ ಕೂತ್ಕೊಳ್ಳಿ, ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಸ್ಥಾನ ಕೊಡೋದಿಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಹೇಗಾಗ್ಬೇಡ. ಆದ್ರೆ ರಿತುಬ್ರತ ಬ್ಯಾನರ್ಜಿ ಹಾಗೆ ಹೇಳಿದ್ದಾರೆ, ಅಂದ್ರೆ ಪಕ್ಷವನ್ನ ನಾವು ಒಡೆಯೋದಿಲ್ಲ, ಇಡೀ ಟಿಎಂಸಿ ಹಾಗೆ ಇರುತ್ತೆ, ಆದ್ರೆ ನಾಯಕತ್ವ ಮಾತ್ರ ಮಮತಾ ಬ್ಯಾನರ್ಜಿ ಅವರ ಕೈಲಿರೋದಿಲ್ಲ ಅನ್ನುವಂಥದ್ದು ಇದರ ಸಂದೇಶ. ರಿತುಬ್ರತ ಬ್ಯಾನರ್ಜಿ ಇಲ್ಲಿಗೆ ಮಾತು ನಿಲ್ಲಿಸೋದಿಲ್ಲ, ಇದಕ್ಕೆ ಮುಂದುವರೆದು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೇನು ಅಂತಂದ್ರೆ, ಅಭಿಷೇಕ್ ಬ್ಯಾನರ್ಜಿಗೂ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಾಗಲಿ ಅಥವಾ ಪಕ್ಷದ ನೀತಿ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ವಿಭಾಗದಲ್ಲಾಗಲಿ ಅವರಿಗೆ ಯಾವುದೇ ಸ್ಥಾನಮಾನ ಇಲ್ಲ. ಯಾಕೆ ಅಂತಂದ್ರೆ ಬಂಗಾಳದ ಜನ ಅಭಿಷೇಕ್ ಬ್ಯಾನರ್ಜಿಯನ್ನ ತಿರಸ್ಕಾರ ಮಾಡಿದ್ದಾರೆ. ಹೀಗಾಗಿ ಅಭಿಷೇಕ್ ಬ್ಯಾನರ್ಜಿಗೆ ಪಕ್ಷದಲ್ಲಿ ಯಾವುದೇ ಮಾನ್ಯತೆ ಇಲ್ಲ ಅಂತ ರಿತುಬ್ರತ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಸದ್ಯದ ಮಟ್ಟಿಗೆ ಅಭಿಷೇಕ್ ಬ್ಯಾನರ್ಜಿ ಇಡೀ ಟಿಎಂಸಿ ಪಕ್ಷದಲ್ಲಿ ಸೆಕೆಂಡ್ ಇನ್ ಕಮಾಂಡ್, ಹಾಗೆ ಟಿಎಂಸಿಯ ಸಂಸದೀಯ ಪಕ್ಷದ ನಾಯಕ. ಅಷ್ಟು ಮಾತ್ರ ಅಲ್ಲ, ಟಿಎಂಸಿಯಲ್ಲಿ ಜನರಲ್ ಸೆಕ್ರೆಟರಿಯಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಟಿಎಂಸಿಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಬಿಟ್ರೆ ಅತಿ ಹೆಚ್ಚು ಪವರ್ಫುಲ್ ನಾಯಕ ಯಾರು ಕೇಳಿದ್ರೆ ಇದೇ ಅಭಿಷೇಕ್ ಬ್ಯಾನರ್ಜಿ. ಈಗ ರಿತುಬ್ರತ ಬ್ಯಾನರ್ಜಿ ಪಕ್ಷದ ಕಂಟ್ರೋಲ್ ಅನ್ನ ತೆಗೆದುಕೊಂಡು ಅಭಿಷೇಕ್ ಬ್ಯಾನರ್ಜಿ ಪಕ್ಷದಲ್ಲಿ ಏನೂ ಅಲ್ಲ, ಅವರಿಗೆ ಸ್ಥಾನಮಾನವೇ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಹೇಗಿದೆ ಮಜಾ ಅಂತಂದ್ರೆ, ಯಾರನ್ನ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿ ಸೇರ್ಕೊಂಡು ಉಚ್ಚಾಟನೆ ಮಾಡಿದ್ರು, ಆ ಉಚ್ಚಾಟಿತ ನಾಯಕನೇ ಈಗ ಪಕ್ಷದ ಕಂಟ್ರೋಲ್ ಅನ್ನ ಪಡೆದುಕೊಂಡು ಅಭಿಷೇಕ್ ಬ್ಯಾನರ್ಜಿಯನ್ನ ಹೊರಹಾಕುವಂತ ತೀರ್ಮಾನ ಕೈಗೊಂಡಿದ್ದಾರೆ. ಮಿತ್ರರೇ, ಈ ಇಡೀ ಬೆಳವಣಿಗೆಯಲ್ಲಿ ಬಿಜೆಪಿಯ ಪಾತ್ರ ಎಷ್ಟರ ಮಟ್ಟಿಗಿದೆ ಅಂತ ನನಗಂತೂ ಗೊತ್ತಿಲ್ಲ. ಆ ಬಗ್ಗೆ ಯಾವ ವರದಿಯೂ ಕೂಡ ಆಗ್ತಾ ಇಲ್ಲ. ಸುವೇಂದು ಅಧಿಕಾರಿ ಆಗಲಿ ಅಥವಾ ಬಿಜೆಪಿಯ ಇತರ ಯಾವ ನಾಯಕರು ಕೂಡ ಇದರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸಿದಂತೆ ಕಾಣ್ತಾ ಇಲ್ಲ. ಆದ್ರೆ ವೈಯಕ್ತಿಕವಾಗಿ ನನಗೇನು ಅನ್ನಿಸ್ತಾ ಇದೆ ಅಂತಂದ್ರೆ, ಈ ಅಭಿಷೇಕ್ ಬ್ಯಾನರ್ಜಿ ಈ ಹಿಂದೆ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಅತಿಯಾಗಿ, ಅಂದ್ರೆ ರಾಜಕೀಯದಲ್ಲಿ ಎಲ್ಲವುದಕ್ಕೂ ಕೂಡ ಒಂದು ಲಿಮಿಟ್ ಇರುತ್ತೆ. ವಿಪಕ್ಷಗಳನ್ನ ಟೀಕಿಸೋದಿರಬಹುದು, ಅವರ ಮೇಲೆ ವಾಗ್ದಾಳಿ ಮಾಡೋದಿರಬಹುದು, ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ವಾ. ಅಭಿಷೇಕ್ ಬ್ಯಾನರ್ಜಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಆ ಎಲ್ಲಾ ಲಿಮಿಟ್ಗಳನ್ನ ಮೀರಿದ್ರು. ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಇರಬಹುದು, ಪ್ರಧಾನಿ ನರೇಂದ್ರ ಮೋದಿ ಇರಬಹುದು, ತನ್ನ ಪೊಲಿಟಿಕಲ್ ಅಪೋನೆಂಟ್ಗಳ ಬಗ್ಗೆ ಬಹಳ ಕೀಳು ಮಟ್ಟದ ಹೇಳಿಕೆಗಳನ್ನು ಕೊಟ್ಟಿದ್ರು. ಮಿತ್ರರೇ, ಬಹುತೇಕ ಟಿಎಂಸಿಯ ನಾಯಕರು ಇದನ್ನು ವಿರೋಧಿಸಿದ್ರು. ಈ ರೀತಿಯಾದಂತಹ ಅತಿರೇಕದ ಹೇಳಿಕೆಗಳೇ ನಮ್ಮ ಪಕ್ಷದ ಈ ದುಸ್ಥಿತಿಗೆ ಕಾರಣ ಅಂತ. ಗೊತ್ತಿಲ್ಲ, ಅಭಿಷೇಕ್ ಬ್ಯಾನರ್ಜಿಯವರ ಈ ದುಸ್ಥಿತಿಗೆ ಅದು ಕೂಡ ಒಂದು ಕಾರಣ ಆಗಿರಬಹುದು. ಇನ್ನು ಇದೆಲ್ಲ ಆಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಮತ್ತೊಂದು ಮೀಟಿಂಗ್ ಅನ್ನು ಕರೆದಿದ್ರು. ಅಲ್ಲಿ ಕೆಲವು ಸಂಖ್ಯೆಯಲ್ಲಿ ತನ್ನ ಆಪ್ತರು ಭಾಗಿಯಾಗಿದ್ರು. ಅಂದ್ರೆ ಕೆಲ ಎಂಪಿಗಳು ಮತ್ತು ಕೆಲವು ಶಾಸಕರು. ಅವರೆಲ್ಲ ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ರೆಬೆಲ್ ಟೀಮ್ ಅನ್ನ ಒಪ್ಪಿಕೊಳ್ಳಬಾರದು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಅವರು ಕಾನೂನಾತ್ಮಕ ಮಾರ್ಗವನ್ನು ಅನುಸರಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ವರದಿಗಳಾಗ್ತಾ ಇದಾವೆ. ಯಾಕೆ ಮಮತಾ ಕಾನೂನಾತ್ಮಕ ದಾರಿಯಲ್ಲಿ ಹೋಗೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಆತುರದಲ್ಲಿ ರಿತುಬ್ರತ ಬ್ಯಾನರ್ಜಿ ಮತ್ತು ಸಂದೀಪನ್ ಸಹಾರ ಉಚ್ಚಾಟನೆ ಮಾಡಿದಾರಲ್ಲ, ಅದೇ ರೀತಿಯಾಗಿ ಅವ್ರ ಜೊತೆಗಿರುವಂತಹ 59 MLAಗಳನ್ನು ಕೂಡ ಉಚ್ಚಾಟನೆ ಮಾಡಿದ್ದೇ ಆದ್ರೆ ಏನಾಗುತ್ತೆ, ಪಕ್ಷ ಅಂತೂ ಒಡೆದೋಗುತ್ತೆ. ಪಕ್ಷದ ಚಿಹ್ನೆ ಮತ್ತು ಪಕ್ಷದ ಹೆಸರು ನನ್ನ ಕೈಯಲ್ಲಿ ಉಳಿಯುತ್ತಾ? ಇದರ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಕಾನೂನು ಪಂಡಿತರ ಮೊರೆ ಹೋಗಿದ್ದಾರೆ ಅಂತ ಬಂಗಾಳದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ದೀದಿಗೆ ಇಂತಹದೊಂದು ಪರಿಸ್ಥಿತಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಅಚಾನಕ್ಕಾಗಿ ಅಂತಹದೊಂದು ದುಸ್ಥಿತಿ ಎದುರಾಗಿದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳನ್ನ ಬಿಜೆಪಿ ಏನು ಬಹಳ ಎಂಜಾಯ್ ಮಾಡ್ತಾ ಇಲ್ಲ.
ಅವರು ಬಹಳ ಜಾಗ್ರತೆಯಿಂದ ನೋಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ನಾವಿಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ನೋಡುವಂತಹ ಸಂದರ್ಭದಲ್ಲಿ TMC ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಕೊಲ್ಯಾಪ್ಸ್ ಆಗಿದ್ದೆ ಆದರೆ ಸಹಜವಾಗಿ BJPಗೆ ಲಾಭ ಆಗುತ್ತೆ. ರಾಜಕೀಯವಾಗಿ ಎದುರಾಳಿ ಪಕ್ಷವೇ ಇರೋದಿಲ್ಲ ಅನ್ನುವಂತಹ ಭಾವನೆ ನಮಗೆಲ್ಲ ಬರುತ್ತೆ. ಆದರೆ BJP ಹಾಗೆ ಯೋಚನೆ ಮಾಡ್ತಾ ಇಲ್ಲ. ಬಂಗಾಳದಲ್ಲಿ TMCಯ ಅಸ್ತಿತ್ವ ಸ್ವಲ್ಪನಾದರೂ ಇರಬೇಕು. ಕಂಪ್ಲೀಟ್ ಆಗಿ ಅವರು ಕೊಲ್ಯಾಪ್ಸ್ ಆಗಿದ್ದೆ ಆದರೆ ಅದು ಬೇರೆಯವರಿಗೆ ಲಾಭ ಆಗಬಹುದು. ಈಗ ಬಂಗಾಳದಲ್ಲಿ ಇದೇ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡು ಎಡಪಕ್ಷಗಳೇನಾದರೂ ಚಿಗಿತುಕೊಂಡಿದ್ದೆ ಆದರೆ ನಮಗೆ ಭವಿಷ್ಯದಲ್ಲಿ ತೊಂದರೆ ಆಗಬಹುದು ಅಂತ BJP ಯೋಚನೆ ಮಾಡ್ತಾ ಇದೆ. ಈ ಎಡಪಕ್ಷಗಳಿರಬಹುದು ಅಥವಾ ಕಾಂಗ್ರೆಸ್ ಇರಬಹುದು, ಬಂಗಾಳದಲ್ಲಿ ಶಕ್ತಿಯನ್ನು ಪಡೆಯೋದು BJPಗೆ ಇಷ್ಟನೇ ಇಲ್ಲ. ಹೀಗಾಗಿ TMC ಪೂರ್ಣವಾಗಿ ನಶಿಸಿ ಹೋಗಬಾರದು, ಇದು BJPಯ ಉದ್ದೇಶ. ಇದರ ಜೊತೆಗೆ BJP ನಾಯಕರಿಗಿರುವಂತಹ ಇನ್ನೊಂದು ತಳಮಳ ಏನು ಕೇಳಿದ್ರೆ, TMCಯಲ್ಲಿ ಇಷ್ಟೆಲ್ಲ ಗೊಂದಲಗಳಾಗಿ BJP ತನಗೆ ಶಕ್ತಿ ಬರುತ್ತೆ ಅಂತ ಹೊಸ ಹೊಸ ನಾಯಕರನ್ನ ಸೇರಿಸ್ಕೊಳ್ತಾ ಹೋದ್ರೆ ನಾಳೆ BJP TMC ಪಾರ್ಟ್ 2 ಆಗ್ಬಿಟ್ರೆ ಆ ಭಯವೂ ಕೂಡ BJPಯ ಕೆಲ ನಾಯಕರಿಗಿದೆ. ಈ ಬಗ್ಗೆ ಸ್ವಪನ್ ದಾಸ್ ಗುಪ್ತಾ ಮಾತನಾಡಿದ್ದಾರೆ. TMCಯ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ನಮಗೆ ಯಾವುದೇ ಸಹಾನುಭೂತಿ ಇಲ್ಲ. ನಾವು ಅದಕ್ಕೆ ಕಣ್ಣೀರು ಹಾಕೋದಿಲ್ಲ, ಮರುಕವನ್ನು ಕೂಡ ವ್ಯಕ್ತಪಡಿಸೋದಿಲ್ಲ. ಅದು ಅವರ ತಪ್ಪುಗಳಿಂದಲೇ ಆಗ್ತಾ ಇರುವಂತಹ ಬೆಳವಣಿಗೆ ಅಷ್ಟೇ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ BJP ನಾಯಕರಿಗೂ ಕೂಡ ಕಿವಿ ಮಾತು ಹೇಳಿದ್ದಾರೆ. BJP ಈಗ ಬಹಳ ಎಚ್ಚರ ವಹಿಸಬೇಕು. TMCಯ ಸಂಸ್ಕೃತಿ BJPಗೆ ಹರಡಬಾರದು ಹೀಗಂತ BJPಯ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸದ್ಯ BJPಯ ನಾಯಕರು TMC ಅವರನ್ನ ಸೇರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಮೊನ್ನೆವರೆಗೂ ಕೂಡ ಏನು ಅನ್ನಿಸ್ತಾ ಇತ್ತು ಅಂತಂದ್ರೆ BJP TMCಯ MP ಗಳನ್ನ ಸೇರಿಸ್ಕೊಳ್ಬಹುದು ಅಂತ. ಆದರೆ ಈಗ ಬರ್ತಿರುವ ಮಾಹಿತಿ ಏನು ಕೇಳಿದ್ರೆ, ಈಗ ಹೇಗೆ TMCಯಲ್ಲಿ ವಿಭಜನೆ ಆಗಿದೆಯಲ್ಲ, ಶಾಸಕಾಂಗ ಪಕ್ಷದಲ್ಲಿ ವಿಭಜನೆ ಆಯ್ತಲ್ಲ, ಅದೇ ರೀತಿಯಾಗಿ TMCಯ ಸಂಸದೀಯ ಮಂಡಳಿಯಲ್ಲೂ ಕೂಡ ವಿಭಜನೆ ಆಗಲಿ, A ಮತ್ತು B ಅಂತ ಗ್ರೂಪ್ ಹುಟ್ಟಿಕೊಳ್ಳಲಿ. ಅವರೇನು ನಮಗೆ ಬೆಂಬಲ ಕೊಡೋದು ಬೇಡ, ಆದರೆ TMCಯ ಶಕ್ತಿ ಕುಂದಿಸೋದಿದೆಯಲ್ಲ, ಇದು ರಾಷ್ಟ್ರಮಟ್ಟದಲ್ಲಿ BJPಗೆ ಅನುಕೂಲಕಾರಿ ಇದ್ದ BJP ನಾಯಕರು ಭಾವಿಸಿದಾರಂತೆ. ಇದರ ಜೊತೆಗೆ TMCಯಲ್ಲಿ ಈಗಾಗಲೇ ಸೈಡ್ ಲೈನ್ ಆಗಿರುವಂತಹ ಮಾಜಿ MP ಗಳಿರಬಹುದು, ಮಾಜಿ ಶಾಸಕರುಗಳಿರಬಹುದು, ಅಥವಾ ಈ ಬಾರಿಯ ಚುನಾವಣೆಯಲ್ಲಿ ಸೋತಿರುವಂತಹ ಶಾಸಕರುಗಳಿರಬಹುದು, ಅವರೆಲ್ಲರೂ ಕೂಡ TMCಯ ಇನ್ನೊಂದು ಬಣವನ್ನ ಬೆಂಬಲಿಸ್ತಾ ಇದ್ದಾರೆ. ಅವರು ಓಪನ್ ಆಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಾನು ಕೆಲ TV ಡಿಬೇಟ್ಗಳನ್ನ ನೋಡ್ತಾ ಇದ್ದೆ. ಅಲ್ಲಿ TMCಯ ಕೆಲ ದೊಡ್ಡ ದೊಡ್ಡ ನಾಯಕರೇ ವ್ಯಾಲಿಡ್ ಪಾಯಿಂಟ್ಗಳನ್ನು ರೈಸ್ ಮಾಡಿದ್ರು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಶಂತನು ಸೇನ್ ಇವರು TMCಯ ಮಾಜಿ MP, ಹಾಗೆ ಜವಾಹರ್ ಸರ್ಕಾರ್ ಇವರೆಲ್ಲ ಏನು ಹೇಳಿದ್ರು ಅಂತಂದ್ರೆ, ಈ ರಿತುಬ್ರತ ಬ್ಯಾನರ್ಜಿಯ ಆಯ್ಕೆ ಇದೆಯಲ್ಲ, ಇದು ಡೆಮೋಕ್ರೆಟಿಕ್ ವೇನಲ್ಲೇ ಆಗಿದೆ. ಅಂದ್ರೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ, ಹೀಗಾಗಿ ಅವರನ್ನು ಆಯ್ಕೆ ಮಾಡಿರುವಂತಹದ್ದು ಸರಿಯಾಗೇ ಇದೆ. ಮಮತಾ ಬ್ಯಾನರ್ಜಿ ಎಲ್ಲಿ ಸೋತೋದ್ರು ಅಂತಂದ್ರೆ, ಚುನಾವಣಾ ರಿಸಲ್ಟ್ ಬಂತಲ್ಲ, ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅದನ್ನು ಧೈರ್ಯವಾಗಿ ಒಪ್ಪಿಕೊಳ್ಳಬೇಕಾಗಿತ್ತು. ಹೌದು, ಇದು ಮತದಾರರು ಕೊಟ್ಟಂತಹ ಮ್ಯಾಂಡೇಟ್, ನಾವು ಅದನ್ನು ಒಪ್ಕೊಳ್ತೀವಿ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದೇ ಆಗಿದ್ರೆ ಈ ರೀತಿಯ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಈಗಲೂ ಕೂಡ ನಾವು ಸೋತ ಇಲ್ಲ, ನಮ್ಮನ್ನು ಲೂಟಿ ಮಾಡಿದರೆ, ಈ ರೀತಿಯ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಇದು ನಾಯಕರಿಗೆ ಹಿಡಿಸ್ತಾ ಇಲ್ಲ. ಯಾಕೆಂದ್ರೆ ಸುವೇಂದು ಅಧಿಕಾರಿ ಅದ್ಭುತವಾಗಿ ಸರ್ಕಾರವನ್ನು ಆರಂಭ ಮಾಡಿದ್ದಾರೆ. ಅವರ ವೇಗವನ್ನು ನೋಡಿದ್ರೆ ಬಂಗಾಳದಲ್ಲಿ ಇನ್ನು 15 ವರ್ಷಗಳ ಕಾಲ ಅವರನ್ನು ಅಲ್ಲಾಡಿಸೋ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಜನ ಎಲ್ಲವುದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಸೋತೆ ಇಲ್ಲ, ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ಗಮಂಡಿತನ ತೋರಿಸಿದ್ದೆ ಆದರೆ ಜನ ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು ಕೂಡ ಕೈಬಿಟ್ಟು ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಮಮತಾ ಬ್ಯಾನರ್ಜಿಯವರ ಈ ಧೋರಣೆಯೇ ಪಕ್ಷದ ಈ ಸ್ಥಿತಿಗೆ ಕಾರಣ ಅಂತ ಶಂತನು ಸೇನ್ ಹೇಳಿದ್ರು. ಬಹುಶಃ ಇವರೆಲ್ಲರೂ ಕೂಡ TMCಯ B ಟೀಮ್ ಏನಿದೆ ಅದರ ಜೊತೆಗೆ ಸೇರಿಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಮಮತಾ ಬ್ಯಾನರ್ಜಿ ಅವರು ತನ್ನ ರಾಜಕೀಯ ಜೀವನದಲ್ಲೇ ಅತ್ಯಂತ ಸಂಕಷ್ಟದ ಸಮಯವನ್ನ ಎದುರಿಸ್ತಾ ಇದ್ದಾರೆ. ಮುಂದೆ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಒಂದು ವೇಳೆ ಮಮತಾ ಬ್ಯಾನರ್ಜಿ ಅವರೇ ಪಕ್ಷದಿಂದ ಹೊರಬರಬೇಕಾದಂತಹ ಸನ್ನಿವೇಶ ಬರುತ್ತಾ, ಈಗಲೇ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.